ಇತ್ತೀಚೆಗೆ ನಾವು ನೋಡ್ತಿದ್ದೀವಿ ತುಂಬ ಕಪಲ್ಸು ದೇ ಆರ್ ಡೂಯಿಂಗ್ ದ ಬಿಸ್ನೆಸಸ್ ಟುಗೆದರ್. ಗಂಡ ಹೆಂಡ್ತಿನೇ ನೀವು ಎಷ್ಟೋ ದೊಡ್ಡ ದೊಡ್ಡ ಕಂಪ್ನಿಗಳು ಆಗೋಗಿದಾವೆ ಇವಾಗ. ಶುಗರಿಂದ ಹಿಡಿದು ಮಾಮಾ ಅರ್ಥ ಆಗಿರ್ಬೋದು, ತುಂಬ ಕಂಪ್ನೀಸು ಗಂಡ ಹೆಂಡ್ತಿನೇ ಬಿಸ್ನೆಸ್ಗಳನ್ನ ಮಾಡ್ತಿದ್ದಾರೆ. ಸೊ ಈ ಗಂಡ ಹೆಂಡ್ತಿ ಬಿಸ್ನೆಸ್ ಮಾಡಬೇಕಾದ್ರೆ ಏನೇನು ತಲೆಯಲ್ಲಿ ಇಟ್ಕೋಬೇಕು? ಬಿಕಾಸ್ ದಿಸ್ ಇಸ್ ಬೋತ್ ಪ್ರೊಫೆಷನಲ್ ಆ್ಯಂಡ್ ಪರ್ಸನಲ್ ಟುಗೆದರ್, ಹ್ಯಾಂಡ್ ಇನ್ ಹ್ಯಾಂಡ್. ಈಗ ಎಷ್ಟೊಂದು ಸಲ ಏನಾಗುತ್ತೆ ಅಂದ್ರೆ, ನಾವು ಬಿಸ್ನೆಸ್ ಮಾಡ್ತಿದೀವಿ ಅಂದಾಗ ಮನೆಗೆ ಬಂದು ಮತ್ತು ಬಿಸ್ನೆಸ್ ವಿಚಾರನೇ ಮಾತಾಡ್ತಿರ್ತೀವಿ. ಆ ಕೆಲಸ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು, ನಾಳೆ ಅವ್ರಿಗೆ ಇದನ್ನ ಹೇಳ್ಬೇಕು, ಈ ಬಿಸ್ನೆಸ್ ಸೇಲ್ಸ್ ಮಾಡ್ಬೇಕು, XYZ ಸಿಕ್ಕಾಪಟ್ಟೆ ಮಾತಾಡ್ತಿರ್ತೀವಿ. ಅವಾಗ ಪರ್ಸನಲ್ ಲೈಫಿಗೆ ಇದಾಗುತ್ತೆ. ಸೊ ಹೌ ಡು ದೇ ಬ್ಯಾಲೆನ್ಸ್ ಇಟ್? ಸರ್, ಬೇಸಿಕಲಿ ನಮ್ಮ ಲೈಫ್ ನಮಗೆ ಗೊತ್ತಿಲ್ಲದೆ ಸೆಲ್ಫ್ ಮೋಟಿವೇಶನ್ ಅನುಸಾರವಾಗಿ ನಡೆಯುತ್ತೆ. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಸೆಲ್ಫ್ ಮೋಟಿವೇಶನ್ ಇರಬೇಕು. ಸೆಲ್ಫ್ ಮೋಟಿವೇಶನ್ ನಿಮ್ಗೆ ಎಲ್ಲಿಂದ ಬರುತ್ತೆ? ನಿಮ್ಮಲ್ಲಿರುವಂಥ ಡಾಮಿನೆಂಟ್ ಇಂಟೆಲಿಜೆನ್ಸಿಂದ ಬರುತ್ತೆ. ದೇರ್ ಆರ್ 8 ಇಂಟೆಲಿಜೆನ್ಸಸ್. ಈ 8 ಇಂಟೆಲಿಜೆನ್ಸ್ ಪ್ರಕಾರನೇ ಎಂಟೈರ್ ಎಜುಕೇಷನ್ ಸಿಸ್ಟಮ್ ಇರೋದು, ಅಥವಾ ಎನಿ ಪ್ರೊಫೆಷನ್ ಇನ್ ದ ವರ್ಲ್ಡ್ ಇರೋದು. ಈ 8 ಇಂಟೆಲಿಜೆನ್ಸ್ಗಳು ಯಾವುದು ಹಸ್ಬೆಂಡ್ಗೆ ಜಾಸ್ತಿ ಇದೆ, ಯಾವುದು ವೈಫ್ಗೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಅವಾಗ ಏನಾಗುತ್ತೆ, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಕೋಆಪರೇಟಿವ್ ಮೆಕ್ಯಾನಿಸಮ್ ಫಾರ್ಮೇಷನ್ ಆಗಿಬಿಡುತ್ತೆ. ಲೆಟ್ ಮಿ ಗಿವ್ ಯು ವಿತ್ ಎಕ್ಸಾಂಪಲ್ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇದರಲ್ಲಿ 8 ಇಂಟೆಲಿಜೆನ್ಸ್ ಇದೆಯಲ್ಲ ಸರ್, ಇದರಲ್ಲಿ ಇಂಟರ್ ಪರ್ಸನಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ. ಇಂಟರ್ ಪರ್ಸನಲ್ ಇಂಟೆಲಿಜೆನ್ಸ್ ಡಾಮಿನೆಂಟ್ ಇದ್ದರೆ ಆ ವ್ಯಕ್ತಿ ಪೀಪಲ್ ಸೈಕಾಲಜಿನ ಬೇಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ವಿತೌಟ್ ಹ್ಯಾವಿಂಗ್ ದ ಇಂಟರಾಕ್ಷನ್ಸ್. ವೈಫಿಗೆ ಕಡಿಮೆ ಇದೆ ಇಂಟರ್ ಪರ್ಸನಲ್ ಇಂಟೆಲಿಜೆನ್ಸ್ ಅಂತ ಅಂದ್ಕೊಳ್ಳಿ, ಹಸ್ಬೆಂಡಿಗೆ ಇಂಟರ್ ಪರ್ಸನಲ್ ಇಂಟೆಲಿಜೆನ್ಸ್ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ. ಕಡಿಮೆ ಇರೋರು ಮಾರ್ಕೆಟಿಂಗ್ ಮಾಡಬೇಕು, ಜಾಸ್ತಿ ಇರೋರು ಸೇಲ್ಸ್ ಮಾಡಬೇಕು. ವಯಸ್ಸು ವರ್ಷ ಅದೇನು ಬೇಕಾದರೂ ಅದು ನಾವು ಕ್ಲಾರಿಫಿಕೇಶನ್ ಮಾಡ್ಕೊಳ್ತೀವಿ. ಸೇಲ್ಸ್ ಮಾಡಬೇಕಾಗಿರೋರು ಮಾರ್ಕೆಟಿಂಗ್ ಮಾಡಕ್ಕೆ ಹೋಗ್ತಾರೆ, ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಸೇಲ್ಸ್ ಮಾಡಕ್ಕೆ ಹೋಗ್ತಾರೆ. ಅವಾಗ ಏನಾಗುತ್ತೆ, ಇವರಿಬ್ಬರಲ್ಲಿ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ವಿಜುವಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ. ವಿಜುವಲ್ ಇಂಟೆಲಿಜೆನ್ಸ್ ಯಾರಿಗೆ ಕಡಿಮೆ ಇರುತ್ತೆ ಅವರು ಎಲ್ಲದರಲ್ಲೂ ಮಿಸ್ಟೇಕ್ಸ್ಗಳನ್ನ ಹುಡುಕ್ತಾ ಇರ್ತಾರೆ. ವಿಜುವಲ್ ಇಂಟೆಲಿಜೆನ್ಸ್ ಯಾವುದು ಜಾಸ್ತಿ ಇರುತ್ತೆ ಅವರು ಮಿಸ್ಟೇಕ್ಸ್ಗಳನ್ನ ಹುಡುಕ್ತಾ ಇರಲ್ಲ. ಅದರ ಅರ್ಥ ಏನು, ಯಾರಿಗೆ ಕಡಿಮೆ ಇದೆ ನೀವು ಪ್ರಾಬ್ಲಮ್ಸ್ಗಳನ್ನ ಫೈಂಡ್ ಔಟ್ ಮಾಡಿ, ಯಾರಿಗೆ ಜಾಸ್ತಿ ಇದೆ ನೀವು ಸೊಲ್ಯೂಷನ್ಸ್ಗಳನ್ನ ಹುಡುಕ್ತಾ ಕೂತ್ಕೊಳ್ಳಿ. ವಯಸ್ಸು ವರ್ಷ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಪ್ರಕಾರ ಬಿಸ್ನೆಸ್ ಕೆನಾಟ್ ಬಿ ರನ್ ಸೋ ನೈಸ್ಲಿ. ಕರೆಕ್ಟ್. ಎವ್ರಿ ಪರ್ಸೆಂಟೇಜ್ ಆಫ್ ದ ಇಂಟೆಲಿಜೆನ್ಸಸ್ ವರ್ಕ್ಸ್ ಇನ್ ಎ ಡಿಫ್ರೆಂಟ್ ಲೆವೆಲ್. ಅದನ್ನು ನಾವು ಫಿಂಗರ್ ಪ್ರಿಂಟ್ಸಲ್ಲಿ ಹೇಳ್ತೀವಿ. 13% ಇದ್ದರೆ ಹೆಂಗೆ, 7% ಇದ್ದರೆ ಹೆಂಗೆ, 2% ಇದ್ದರೆ ಹೆಂಗೆ, 18% ಇದ್ದರೆ ಹೆಂಗೆ, ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಕೊಡ್ತೀವಿ. ಎನಿ 2 people ವಾಂಟ್ಸ್ ಟು ಸ್ಟಾರ್ಟ್ ದ ಬಿಸ್ನೆಸ್, ಮೇ ಬಿ ಎ ಕಪಲ್, ಹೌ ಟು ಡೀಲ್ ಯುವರ್ ಪ್ರೊಫೆಷನ್ಸ್ ಅಂತ ನಾವು ಕ್ಲಾರಿಫಿಕೇಶನ್ಸ್ ಕೊಟ್ಬಿಡ್ತೀವಿ. ಥರ್ಡ್ ಇಂಟೆಲಿಜೆನ್ಸ್ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಂತ. ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಜಾಸ್ತಿ ಇರೋರು ಏನು ಮಾಡಬೇಕು, ಜಾಸ್ತಿ ರೋಮಿಂಗಲ್ಲಿ ಇರಬೇಕು, ವಿಸಿಟಿಂಗ್ ಡಿಫ್ರೆಂಟ್ ಪ್ಲೇಸಸ್ ಆ್ಯಂಡ್ ಟಾಕಿಂಗ್ ಅಬೌಟ್ ದ ಬಿಸ್ನೆಸ್ ಇರಬೇಕು. ಕಡಿಮೆ ಇರೋರು ಏನು ಮಾಡಬೇಕು, ಆಫೀಸ್ ನೋಡ್ಕೊಂಡು ಆರಾಮಾಗಿರ್ಬೇಕು. ಇವಾಗ ಏನಾಗುತ್ತೆ, ಕಾನ್ಫ್ಲಿಕ್ಟ್ಸೇ ಕ್ರಿಯೇಟ್ ಆಗಲ್ಲ. ಕರೆಕ್ಟ್. ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ಅವ್ರವ್ರು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಎಕ್ಸಾಕ್ಟ್ಲಿ. ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ. ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಕಡಿಮೆ ಇರೋರು ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋಕ್ಕೆ ಬರಲ್ಲ ವಿತ್ ದ ಕ್ಲೈಂಟ್ಸ್. ಮ್ಯೂಸಿಕ್ ಇಂಟೆಲಿಜೆನ್ಸ್ ಜಾಸ್ತಿ ಇರೋರು ರಿಲೇಷನ್ಶಿಪ್ಗಳನ್ನ ತುಂಬ ಸಖತ್ತಾಗಿ ಮೇಂಟೈನ್ ಮಾಡ್ತಿರ್ತಾರೆ. ಆಪೋಸಿಟ್ ನೇಚರ್ನ ಚೂಸ್ ಮಾಡ್ಕೊಂಡ್ಬಿಟ್ರೆ ದೆನ್ ಎವ್ರಿಥಿಂಗ್ ಗೋಸ್ ಪ್ರಾಬ್ಲಮ್ ಅಲ್ವಾ. ನೆಕ್ಸ್ಟ್ ಇಂಟ್ರಾ ಪರ್ಸನಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ. ಜಾಸ್ತಿ ಇರೋರು ಏನು ಮಾಡಬೇಕು, ಬಿಗ್ ಡಿಸಿಷನ್ಸ್ಗಳ ಬಗ್ಗೆ, ಮೇಜರ್ ಡಿಸಿಷನ್ಗಳ ಬಗ್ಗೆ ಅವ್ರು ಫೋಕಸ್ ಮಾಡಬೇಕು. ಕಡಿಮೆ ಇರೋರು ಡಿಸಿಷನ್ಗಳಿಗೆ ಬಾಯ್ ಹಾಕ್ಬಾರ್ದು, ಕಣ್ಣು ಹಾಕ್ಬಾರ್ದು, ಕಿವಿನೂ ಹಾಕ್ಬಾರ್ದು. ಅವಾಗ ಏನಾಗುತ್ತೆ, ಜಾಸ್ತಿ ಇರೋರಿಗೆ ತುಂಬ ಇರಿಟೇಷನ್ ಆಗೋಗಿರುತ್ತೆ. ಕರೆಕ್ಟ್. ಯಾವುದೋ ಒಂದು ಬಿಸ್ನೆಸ್ ತುಂಬ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಅಂದರೆ ಲಕ್ಕೀಲಿ ಥಿಂಗ್ಸ್ ಆರ್ ಮ್ಯಾಚಿಂಗ್. ಅವ್ರು ತುಂಬ ವರ್ಷ ಲವ್ ಮಾಡಿರ್ಬೋದು, ಅಥವಾ ತುಂಬ ವರ್ಷಗಳನ್ನ ಅವ್ರ ಬಿಸ್ನೆಸ್ಗಳನ್ನ ಅವ್ರ ಫ್ಯಾಮಿಲಿಯಲ್ಲಿ ಇವ್ರ ಫ್ಯಾಮಿಲಿಯಲ್ಲಿ ನೋಡ್ಕೊಂಡು ಬೆಳೆದಿರ್ಬೋದು. ವಾಟ್ ವರ್ಕ್ಸ್, ವಾಟ್ ಡಸಂಟ್ ವರ್ಕ್, ವಾಟ್ ರಿಯಲಿ ಮ್ಯಾಚಸ್ ಟು ಮೀ ಅನ್ನೋ ಒಂದು ಬೇಸಿಕ್ ಫಾರ್ಮುಲಾ ಅವ್ರಿಗೆ ಗೊತ್ತಿರ್ಬೋದು. ಥಿಂಗ್ಸ್ ಕ್ಯಾನ್ ಹ್ಯಾಪನಿಂಗ್. ಬಟ್ ಇದು ಎಲ್ಲರೂ ತಿಳ್ಕೊಳೋದು ತುಂಬ ಅವಶ್ಯಕತೆ. ನೆಕ್ಸ್ಟ್ ಇನ್ನೊಂದು ಲಾಜಿಕಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ. ಲಾಜಿಕಲ್ ಇಂಟೆಲಿಜೆನ್ಸ್ ಇರೋರು ಏನು ಮಾಡ್ತಾರೆ, ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಅನ್ನೋದನ್ನು ಬೇಗ ಕನ್ಕ್ಲೂಡ್ ಮಾಡೋಕ್ಕಾಗುತ್ತೆ. ಬೇಸ್ಡ್ ಆನ್ ದಟ್ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋ ಲೆವೆಲಿಗೆ ಐಡಿಯಾಸ್ ಇರುತ್ತೆ. ಯಾರಿಗೆ ಜಾಸ್ತಿ ಇರುತ್ತೆ ಅವ್ರಿಗೆ ಸೆಲ್ಫ್ ವರ್ತ್ ಜಾಸ್ತಿ ಇರುತ್ತೆ. ಯಾರಿಗೆ ಅದು ಕಡಿಮೆ ಇರುತ್ತೆ ಲಾಜಿಕಲ್ ಇಂಟೆಲಿಜೆನ್ಸ್, ಅವ್ರಿಗೆ ಸೆಲ್ಫ್ ಡೌಟ್ಸ್ ಜಾಸ್ತಿ ಇರುತ್ತೆ. ಸೆಲ್ಫ್ ಡೌಟ್ ಜಾಸ್ತಿ ಇರೋರ ಮೇಲೆ ಲಾಜಿಕಲ್ ಇಂಟೆಲಿಜೆನ್ಸ್ ಜಾಸ್ತಿ ಇರೋ ಏನಾದ್ರು ರೇಗಾಡಿದ್ರು ಎಗರಾಡಿದ್ರು ಅಂದರೆ ಇವರು ಫುಲ್ ಎಲ್ಲನೂ ಉಲ್ಟಾ ಸೀದಾ ಮಾಡಿಬಿಡ್ತಾರೆ. ಬಿಕಾಸ್ ಇವರು ಆಲ್ರೆಡಿ ಇನ್ಸೆಕ್ಯೂರ್ ಮಾಡಲ್ ಇದ್ದಾರೆ.
ಹೌ ಥಿಂಗ್ಸ್ ಕ್ಯಾನ್ ಹ್ಯಾಪನ್ ರೈಟ್ಲಿ ಅನ್ನೋ ಒಂದು ಅವೇರ್ನೆಸ್ ಇರಲ್ಲ. ಜಾಸ್ತಿ ಇರೋರು ಎಜುಕೇಟ್ ಮಾಡ್ಬೇಕು ಇವರಿಗೆ. ಜಾಸ್ತಿ ಇರೋರು ಎಜುಕೇಟ್ ಮಾಡಿಲ್ಲ ಅಂದರೆ ಥಿಂಗ್ಸ್ ಖತಮ್. ನೆಕ್ಸ್ಟ್ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ. ನೀವು ಯಾವುದೇ ಒಂದು ಕಂಪನಿಯಲ್ಲಿ ಡಾಕ್ಯುಮೆಂಟೇಷನ್ಸ್ ಎಲ್ಲ ಮಾಡಬೇಕಲ್ವ, ಯಾರಿಗೆ ಜಾಸ್ತಿ ಇರುತ್ತೆ ನೀವು ಮಾಡಬೇಕು, ಯಾವುದಿಲ್ಲ ನೀವು ಮಾಡೋಕ್ಕೆ ಹೋಗ್ಬಾರ್ದು. MOU ಮಾಡ್ಕೊಳೋದಂತೆ, ಅಗ್ರಿಮೆಂಟ್ಸ್ ಮಾಡ್ಕೊಳೋದೆಲ್ಲ ಜಾಸ್ತಿ ಇರೋರು ಮಾಡ್ಬೇಕು. ಬಿಕಾಸ್ ಅವ್ರಿಗೆ ವೊಕ್ಯಾಬ್ಲರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಯಾರೋ ಲಾಯರ್ ಮಾಡಿಕೊಟ್ಟಿದ್ದಾರೆ ಅಂತಂದ್ರೂ ಕೂಡ ಅದನ್ನು ಓದಿ ಅರ್ಥ ಮಾಡಿಕೊಂಡು ಸರಿ ಇದೆಯಾ ತಪ್ಪಿದೆಯಾ ಎಲ್ಲ ಅನಲೈಸ್ ಮಾಡೋಕ್ಕೆ ನಿಮಗೆ ಕ್ಲಾರಿಟಿ ಇರುತ್ತೆ. ಕರೆಕ್ಟ್. ಸೊ ದಿಸ್ ಈಸ್ ವೇರ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಬಿಟ್ವೀನ್ ದ ಕಪಲ್ ಅಂತ. 8th ಇಂಟೆಲಿಜೆನ್ಸ್ ಬಂದ್ಬಿಟ್ಟು ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ. ಈ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಏನು ಹೇಳುತ್ತೆ ಗೊತ್ತಾ? ಸಕ್ಕ ಸೀಕ್ರೆಟ್ ಸರ್ ಇದು. ಇಲ್ಲಿ ನೀವು ಮೇಜರ್ ಬಿಸ್ನೆಸ್ ಯಾವ್ದು ಮಾಡ್ಬೇಕಂತ ಡಿಸೈಡ್ ಮಾಡ್ಬೋದು. ಯಾವ ಬಿಸ್ನೆಸ್ ಮಾಡಿದ್ರೆ ವರ್ಕ್ ಆಗುತ್ತೆ, ಯಾವ್ದು ಬಿಸ್ನೆಸ್ ಮಾಡಿದ್ರೆ ವರ್ಕ್ ಆಗಲ್ಲ ಅಂತ. ಇಟ್ ಮೇ ಬಿ ಕಂಪ್ಲೀಟ್ಲಿ ಟೆಕ್ನಿಕಲ್ ಸೈಡ್ ಹೋಗ್ಬೇಕಾ, ಇಲ್ಲ ನಾನ್ ಟೆಕ್ನಿಕಲ್ ಸೈಡ್ ಹೋಗ್ಬೇಕಾ, ಪೀಪಲ್ ಜೊತೆ ಕೆಲಸ ಮಾಡೋದು ಮಾಡಬೇಕಾ, ಇಲ್ಲ ಮರ ಗಿಡ ಪ್ರಾಣಿ ಪಕ್ಷಿಗಳ ಜೊತೆ ಇರೋದು ಮಾಡಬೇಕಾ, ಎಲ್ಲನೂ ಇಲ್ಲೇ ಡಿಸೈಡ್ ಆಗಿಬಿಡುತ್ತೆ. ಯಾರಿಗೆ ತುಂಬ ಜಾಸ್ತಿ ಇರುತ್ತೆ ಅವ್ರಿಗೆ ಫಾರಿನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಅನಿಸ್ತಿರುತ್ತೆ, ಯಾರಿಗೆ ಕಡಿಮೆ ಇರುತ್ತೆ ಇಲ್ಲೇ ಲೋಕಲಲ್ಲಿ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಇವರಿಬ್ರು ಡಿಸ್ಕಸ್ ಮಾಡ್ಬೇಕು ಎಲ್ಲೆಲ್ಲಿ ಬಿಸ್ನೆಸ್ ಮಾಡ್ಬೇಕಂತ. ನೀನು ಲೋಕಲಲ್ಲಿ ಮಾಡ್ತೀಯ, ನೀನು ಲೋಕಲ್ ಹ್ಯಾಂಡಲ್ ಮಾಡು, ಫಾರಿನಲ್ಲಿ ಬಿಸ್ನೆಸ್ ಮಾಡ್ಕೋಬೇಕಾ ನಾನು ನೋಡ್ಕೊಳ್ತೀನಿ ಅಂತ. ಯಾರಿಗೆ ಕಡಿಮೆ ಇರುತ್ತೆ ಅವ್ರ ಲೈಫಲ್ಲಿ ಸ್ವಲ್ಪ ಹ್ಯಾಪಿನೆಸ್ ಪೀಸ್ ಕಡಿಮೆ ಇರುತ್ತೆ. ನ್ಯಾಚುರಲಿಸ್ಟಿಕ್ ಕಡಿಮೆ ಇರೋರಿಗೆ ಹ್ಯಾಪಿನೆಸ್ ಪೀಸ್ ಕಡಿಮೆ ಇರುತ್ತೆ. ಆವಾಗ ತುಂಬ ಜಾಸ್ತಿ ಇರೋರನ್ನ ಆಕ್ಸೆಪ್ಟ್ ಮಾಡ್ಕೊತಿರಲ್ಲ, ಪುಲ್ಲಿಂಗ್ ದ ಲೆಗ್ಸ್ ಆಗೋಗ್ಬಿಡುತ್ತೆ. ಗೊತ್ತಿಲ್ಲದಾರ ಮತ್ತೆ ಇದೆಲ್ಲ ಗೊತ್ತಿದ್ದಲ್ಲ ಸರ್, ಯಾವುದಾದ್ರು ಯಾಕೆ ಕ್ಲಾಶ್ ಎಲ್ಲ ಆಗುತ್ತೆಲ್ಲ. ವಿ ನೀಡ್ ಟು ಬಿ ಅವೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ಅವಾಗ ಸೂರ್ಯ ಚಂದ್ರ ಬುಧ ಶನಿ ಇವೆಲ್ಲ ಮೇಲಿದ್ದಾವೆ ಕೆಳಗಿದ್ದಾವೆ ಅಂತೆಲ್ಲ ಹೇಳ್ತಾರಲ್ಲ, ಆ ಸೈನ್ಸಲ್ಲೂ ಇದನ್ನೆಲ್ಲ ಅಡ್ರೆಸ್ ಮಾಡ್ಬೋದು. ಬಟ್ ಇಂಟರ್ಪ್ರಿಟ್ ಮಾಡೋರು ಕರೆಕ್ಟಾಗಿ ಇಂಟರ್ಪ್ರಿಟ್ ಮಾಡೋದು. ಸೊ ಹಾಗಿರ್ಬೇಕಾದ್ರೆ ನಾವು ಇಲ್ಲಿ ವಿತ್ ನಂಬರ್ಸ್ ಎಲ್ರಿಗೂ ಕ್ಲಾರಿಫಿಕೇಶನ್ ಕೊಟ್ಟು ಯಾವ ರೋಲ್ಸ್ನ ನೀವು ತೊಗೋಬೋದು, ಯಾವ ರೆಸ್ಪಾನ್ಸಿಬಿಲಿಟಿನ ನೀವು ತೊಗೋಬೋದು. ಸೊ ದ್ಯಾಟ್ ಏನಾಗುತ್ತೆ, ಬೆಟರ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಓನ್ ಕೇಪಬಿಲಿಟೀಸ್ ಮೇಲೆ. ದೆನ್ ಯು ಕ್ಯಾನ್ ಮೇಕ್ ದ ಬೆಟರ್ ಥಿಂಗ್ಸ್ ಇನ್ ಲೈಫ್. ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಇದೇ ರೀತಿ ಯು ಕಿಂಗ್ನ ಫುಲ್ ಪಾಡ್ಕಾಸ್ಟ್ನ ನಾನು ಚಿಕ್ಕದಾಗಿ ಕ್ಲಿಪ್ಸ್ ಆಗಿ ಕಟ್ ಮಾಡಿ ಈ ಚಾನಲಲ್ಲಿ ಹಾಕ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಯು ಕಿಂಗ್ ಕ್ಲಿಪ್ಸ್.